ಜಿರಳೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹೆದರಿದೇಕೆ? ಸಾಮಾನ್ಯ ಜಿರಳೆ ಕೇಂದ್ರ ಸರ್ಕಾರದ ಬುಡಕ್ಕೇನಾದರೂ ಕೈ ಹಾಕ್ತಾ? ಯುವ ಜನತೆಯ ಆಕ್ರೋಶಕ್ಕೆ ಉತ್ತರ ಸಿಗದೇ ಇದ್ದರೆ ಮುಂದೇನಾಗ್ಬೋದು? ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್. ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರೂ ಜಿರಳೆಗಳ ಕ್ರಾಂತಿ. ಇದೊಂದು ಕೇವಲ ವಿಡಂಬನಾತ್ಮಕ ಅಂಶವಾಗಿ ಉಳಿಯದೆ ರಾಜಕೀಯ ಕೊಳಕನ್ನು ತೊಳೆಯಲು ಸಜ್ಜಾಗಿ ಬಂದಿರುವಂತೆ ಕಾಣ್ತಾ ಇದೆ. ಈಗಾಗಲೇ ಕಾಕ್ರೋಚ್ ಜನತಾ ಪಕ್ಷ ಹುಟ್ಟಿದ್ರ ಬಗ್ಗೆ ಅನೇಕ ಸಂಗತಿಗಳನ್ನು ನೀವು ತಿಳಿದುಕೊಂಡಿದ್ದೀರಾ. ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಇದರ ಮೂಲಕ ದೇಶದಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ. ಇನ್ನು ಕೇಂದ್ರದಲ್ಲಿರುವ ಭಾರತೀಯ ಜನತಾ ಪಕ್ಷ ಈಗ ಸಾಮಾನ್ಯ ಜಿರಳೆಗೆ ಹೆದರ್ಕೊಳ್ತಾ? ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಜಿರಳೆಗೆ ಹೆದರುವ ಕಾಲ ಮೋದಿ ಸರ್ಕಾರಕ್ಕೆ ಬರಬಾರ್ದಿತ್ತು. ಹಾಗೆ ನೋಡಿದರೆ ಈ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೇ ಮೋದಿ ಸರ್ಕಾರ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕಾಕ್ರೋಚ್ ಜನತಾ ಪಾರ್ಟಿಯ ಆಕ್ರೋಶ ಮೊದಲು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಹೇಳಿಕೆಯಿಂದ ಶುರುವಾಗಿದ್ದು, ಕೇಂದ್ರ ಸರ್ಕಾರ ಇಷ್ಟು ದಿವಸ ಕೊಟ್ಟ ಭರವಸೆಗಳು ಮತ್ತು ಮಾಡಿದ ಮೋಸಗಳ ವಿರುದ್ಧ ಯುವಕರು, ಅದರಲ್ಲೂ ಜೆನ್ಸಿಗಳು ಬೀದಿಗಿಳಿದಿದ್ದಾರೆ. ಭಾರತದ ಯಾವುದೋ ಮೂಲೆಯಲ್ಲಿ ಹುಟ್ಟುಕೊಂಡ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ದೇಶದ ಗಡಿಯನ್ನು ಮೀರಿ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಮ್ಮ ಕೋರ್ಟಿನ ಒಳಗೆ ಬಿಟ್ಟುಕೊಂಡ ಜಿರಳೆಗಳು ಈಗ ಕೇಂದ್ರ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇವೆ. ಯಾವುದೋ ಪ್ರಕರಣವೊಂದರ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಈ ದೇಶದ ನಿರುದ್ಯೋಗಿ ಯುವಕರನ್ನ ಜಿರಳೆಗಳು, ಕೆಲಸವಿಲ್ಲದ ನಿರುದ್ಯೋಗಿಗಳು ಜಿರಳೆಗಳಂತೆ RTI ಕಾರ್ಯಕರ್ತರಾಗಿ, ಪತ್ರಕರ್ತರಾಗಿ ಈ ದೇಶದ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಈ ಹೇಳಿಕೆ ಇದೀಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ ಮಾತ್ರವಲ್ಲ, ನಿರುದ್ಯೋಗ ಸೃಷ್ಟಿಯ ಹಿಂದಿರುವ ಕೇಂದ್ರ ಸರ್ಕಾರಕ್ಕೆ ಕೂಡ ತಿರುಗುಬಾಣವಾಗಿದೆ. ನ್ಯಾಯಮೂರ್ತಿಗಳ ಹೇಳಿಕೆಯಿಂದ ಕೋಪಗೊಂಡ ಕೋಟ್ಯಾಂತರ ಯುವಕರು ತಮ್ಮನ್ನು ತಾವು ಜಿರಳೆಗಳೆಂದು ಸ್ವಯಂ ಘೋಷಣೆಯನ್ನು ಮಾಡಿಕೊಂಡಿದ್ದು ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ. ವಿಪರ್ಯಾಸ ಅಂದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿ ಇನ್ನು 10 ದಿನಗಳು ಕಳೆದಿಲ್ಲ, ಅಷ್ಟರಲ್ಲಿ ಕೋಟ್ಯಾಂತರ ಜನರನ್ನು ತನ್ನತ್ತ ಸೆಳೆದುಕೊಳ್ತಾ ಇದೆ. ಸರ್ಕಾರದಲ್ಲಿ ಹಿಡಿದಿರುವ ಗೆದ್ದಲನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡಿದೆ. ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಾಮಾನ್ಯ ಜಿರಳೆಗೆ ಹೆದರ್ಕೊಂಡು ತಮ್ಮ ಪ್ರಭಾವವನ್ನು ಬಳಸಿ ಏನೇನೋ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ X ಖಾತೆಯನ್ನು ಭಾರತದಲ್ಲಿ ಲಭ್ಯವಿಲ್ಲದಂತೆ ಮಾಡಲಾಗಿದೆ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ನಿರ್ಬಂಧವನ್ನು ವಿಧಿಸಲು ಅನೇಕ ಪ್ರಯತ್ನಗಳು ನಡೀತಾ ಇವೆ. ಈಗ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಳ್ಬೇಕು, ನಿಜಕ್ಕೂ ಈ ಜಿರಳೆಗಳು ಯಾರು ಅಂತ? ನಿರುದ್ಯೋಗಿ ಯುವಕರು ಅಥವಾ ಅಂತಹ ನಿರುದ್ಯೋಗವನ್ನು ಸೃಷ್ಟಿ ಮಾಡಿದ ಸರ್ಕಾರವೋ? ವ್ಯವಸ್ಥೆಯ ಮೇಲೆ ಸಾಮಾನ್ಯರಲ್ಲಿರುವ ಆಕ್ರೋಶವೋ? ಹೀಗೆ ಅನೇಕ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತವೆ. ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಗೆ ಹೆದರಲು ಮುಖ್ಯ ಕಾರಣ ಅದರ ಪ್ರಣಾಳಿಕೆ ಮತ್ತು ಪ್ರಣಾಳಿಕೆಯ ನಂತರ ಸಿಕ್ಕ ಬೆಂಬಲ. ಇದೊಂದು ಅಧಿಕೃತ ಪಕ್ಷವಲ್ಲದಿದ್ದರೂ ಇದಕ್ಕೆ ಸಿಕ್ಕ ಬೆಂಬಲ ಮಾತ್ರ ಊಹೆಗೂ ನಿಲುಕದ್ದು. ಇದನ್ನು ಬೆಂಬಲ ಅಂತ ನೋಡುವ ಬದಲು ಈ ದೇಶದ ನನ್ನನ್ನೂ ಸೇರಿದಂತೆ ಯುವಕರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಇರುವ ಆಕ್ರೋಶ ಭುಗಿಲೆದ್ದಿದೆ ಅಂತಲೇ ಹೇಳ್ಬೋದು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಣಾಳಿಕೆಯನ್ನು ಈ ಹಿಂದೆ ಅನೇಕ ಸಲ ಹೇಳಲಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಅದರ ಪ್ರಣಾಳಿಕೆಯ ಮೊದಲ ಅಂಶ ಏನು ಅಂದರೆ, CJP ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜ್ಯಸಭೆಗೆ ನೇಮಕ ಮಾಡದಂತೆ ನೋಡಿಕೊಳ್ಳಲಾಗ್ತದೆ. ಇನ್ನು ಅದರ ಎರಡನೇ ಅಂಶ, CJP ಅಥವಾ ವಿರೋಧ ಪಕ್ಷಗಳು ಆಡಳಿತವಿರುವ ಯಾವುದೇ ರಾಜ್ಯದಲ್ಲಿ ಒಬ್ಬ ಅರ್ಹ ವ್ಯಕ್ತಿಯ ಮತ ಡಿಲೀಟ್ ಆದರೂ ಮುಖ್ಯ ಚುನಾವಣಾ ಆಯುಕ್ತರನ್ನು UAPA ಅಡಿಯಲ್ಲಿ ಬಂಧಿಸಲಾಗುವುದು, ಏಕೆಂದರೆ ಮತದಾನದ ಹಕ್ಕು ಕಿತ್ತುಕೊಳ್ಳುವುದು ಭಯೋತ್ಪಾದನೆಗೆ ಸಮ. ಇನ್ನು ಅದರ ಮೂರನೇ ಅಂಶ, ಮಹಿಳೆಯರಿಗೆ 33%, 50% ಮೀಸಲಾತಿಯನ್ನು ನೀಡಲಾಗ್ತದೆ. ಅದೂ ಸಹ ಸಂಖ್ಯೆಗಳನ್ನು ಹೆಚ್ಚಿಸದೆ, ಅಲ್ಲದೆ ಕ್ಯಾಬಿನೆಟ್ನಲ್ಲಿ 50% ಮಹಿಳೆಯರಿಗೆ ಕಡ್ಡಾಯವಾಗಿ ಮಾಡಿಕೊಳ್ಳಲಾಗ್ತದೆ. ಇನ್ನು ನಾಲ್ಕನೇದಾಗಿ, ಅದಾನಿ ಅಂಬಾನಿ ಒಡೆತನದ ಚಾನೆಲ್ಗಳ ಲೈಸೆನ್ಸನ್ನು ರದ್ದು ಮಾಡ್ತೀವಿ ಮತ್ತು ಗೋಧಿ ಮೀಡಿಯಾ ಆ್ಯಂಕರ್ಗಳ ಬ್ಯಾಂಕ್ ಖಾತೆಯನ್ನು ಆಡಿಟ್ ಮಾಡಿಸ್ತೀವಿ. ಇನ್ನು ಐದನೇದಾಗಿ, ಯಾವುದೇ ಶಾಸಕ ಅಥವಾ ಸಂಸದ ಪಕ್ಷಾಂತರ ಮಾಡಿದರೆ ಸಾರ್ವಜನಿಕ ಹುದ್ದೆ ಹೊಂದೋದ್ರಿಂದ ಜೀವಿತಾವಧಿ ನಿಷೇಧ ಮತ್ತು 20 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಿದಂತೆ ನಿಷೇಧವನ್ನು ಹೇರಲಾಗೋದು. ಇದನ್ನು ಕೇವಲ ವಿಡಂಬನೆ ಎನ್ನುವ ರೀತಿಯಲ್ಲಿ ನೋಡದೆ ಈ ದೇಶದಲ್ಲಿ ಭ್ರಷ್ಟ ವ್ಯವಸ್ಥೆ ನಡೆದುಕೊಳ್ಳುವ ರೀತಿಯೂ ಕೂಡ ತೋರಿಸ್ತದೆ. ಈಗಾಗಲೇ ನಾವು ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಜೆನ್ಸಿ ಪ್ರತಿಭಟನೆಗಳನ್ನು ನೋಡಿದ್ದೀವಿ. ಅಲ್ಲಿನ ಸರ್ಕಾರವನ್ನೇ ಕೆಳಗಿಳಿಸಿ ಪ್ರಧಾನಿಗಳೇ ದೇಶ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಭಾರತದಲ್ಲಿಯೂ ಇದೇ ರೀತಿ ಆಕ್ರೋಶಗೊಂಡ ಯುವಕರು ಬೀದಿಗಿಳಿತಾರಾ ಅಂತ ನೋಡಿದರೆ ಕಾಕ್ರೋಚ್ ಜನತಾ ಪಾರ್ಟಿ ಅದರ ಝಲಕ್ ಅನ್ನೋ ಥರ ಕಾಣ್ತಾ ಇದೆ ನಮಗಿಲ್ಲಿ. ಭಾರತದಲ್ಲಿ ಯುವಕರ ಆಕ್ರೋಶ ಮತ್ತು ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎನ್ನುವುದಕ್ಕೆ ತಮಿಳುನಾಡಿನ ಚುನಾವಣೆಯ ಫಲಿತಾಂಶ ಇಲ್ಲಿ ಸ್ಪಷ್ಟ ಉತ್ತರ ನಮಗೆ.
ಇಡೀ ದೇಶದ ಯಾವೊಬ್ಬ ರಾಜಕೀಯ ತಜ್ಞ, ಪತ್ರಕರ್ತ, ರಾಜಕಾರಣಿ, ರಾಜಕೀಯ ವಿಶ್ಲೇಷಕ, ರಾಜಕಾರಣಿಗಳು ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ತಮಿಳುನಾಡಿನಲ್ಲಿ ಸಿನಿಮಾ ನಟ ಜೋಸೆಫ್ ವಿಜಯ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅಂತ. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಚರ್ಚೆ ಆಗಿದ್ದು, ಯುವಕರು ವ್ಯವಸ್ಥೆಯ ವಿರುದ್ಧ ಆಡಳಿತ ವಿರೋಧಿ ಅಲೆ ಕೇವಲ ದೊಡ್ಡವರಿಗೆ ಮಾತ್ರ ಅರ್ಥ ಆಗೋದಲ್ಲ, ಯುವಕರು ಕೂಡ ತೋರಿಸ್ತಾರೆ ಎಂಬಂತೆ ತಮಿಳುನಾಡಿನಲ್ಲಿ ಯುವಕರ ಬೆಂಬಲದಿಂದಲೇ, ಅದರಲ್ಲೂ ಜೆನ್ಸಿಗಳ ಬೆಂಬಲವೇ ವಿಜಯ್ ಗೆಲುವಿಗೆ ಕಾರಣವಾಗಿತ್ತು. ಈಗ ಇಡೀ ದೇಶದಲ್ಲಿ ಜೆನ್ಸಿಗಳ ಆಕ್ರೋಶ ಕಾಕ್ರೋಚ್ಗಳ ಮೂಲಕ ಹೊರಗೆ ಬರ್ತಾ ಇದೆ. ಈಗ ಕಾಕ್ರೋಚ್ಗೆ ಸಿಗ್ತಿರುವ ಬೆಂಬಲ ಹೀಗೆ ಸಿಕ್ಕರೆ ದೇಶದಲ್ಲಿ ಬದಲಾವಣೆ ಆಗೋದಂತೂ ಖಚಿತ. ಈಗ ಎದ್ದಿರೋದು ಸಣ್ಣ ಸ್ಪಾರ್ಕ್, ಇದೇನಾದರೂ ಸ್ಫೋಟಗೊಂಡ್ರೆ ಸರ್ಕಾರಕ್ಕೆ ಖಂಡಿತ ಸಂಸ್ಕಾರ ತರ್ಬೋದು. ಇವತ್ತೇ ಆಗಿಬಿಡತ್ತೆ, ನಾಳೆ ಆಗಿಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಯುವಕರಲ್ಲಿ ಈ ವ್ಯವಸ್ಥೆ ಸರಿ ಇಲ್ಲ ಅನ್ನುವ ಏನಾದರೂ ಯೋಚನೆ ಬಂದರೆ, ದೊಡ್ಡ ಮಟ್ಟದಲ್ಲಿ ಆ ಯೋಚನೆ ಭುಗಿಲೆದ್ರೆ ಮುಂದೆ ಸರ್ಕಾರದ ಎಲ್ಲ ಬೆಳವಣಿಗೆಗಳು ಕೂಡ ಅನುಮಾನಾಸ್ಪದವಾಗಿ ಕಾಣ್ತವೆ. ಈ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ನಮ್ಮ ನಾಳುವ ಸರ್ಕಾರಕ್ಕೆ ಅನುಕಂಪ ಇರಬೇಕಿತ್ತು. ಬದಲಿಗೆ ನಿರುದ್ಯೋಗಿ ಯುವಕರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದು ಎಷ್ಟು ಸರಿ? ಈಗ ಎದ್ದಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದನ್ನು ಬಿಟ್ಟು ಈ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ಅವ್ರು ಮಾತನಾಡೋದೇ ಇಲ್ಲ. ಈಗಾಗಲೇ ಭಾರತದಲ್ಲಿ ನಿರುದ್ಯೋಗ ದರ 5.2% ಏರಿಕೆಯಾಗಿದೆ. ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ಪ್ರಮಾಣ 6.6ರಷ್ಟಿದೆ. ಇನ್ನು ಯುವಕರಲ್ಲಿ ನಿರುದ್ಯೋಗ ದರ ನೋಡಿದರೆ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆ, ಅಂದರೆ 15.3ರಷ್ಟಿದೆ. ಅದರಲ್ಲೂ ಪದವಿ ಪಡೆದಿರುವ ವಿದ್ಯಾವಂತರಲ್ಲಿಯೇ ಹೆಚ್ಚು ನಿರುದ್ಯೋಗವಿದೆ. ಪದವಿ ಮುಗಿಸಿದವರಲ್ಲಿ 15% 20% ಯುವಕರು ಕೆಲಸ ಹುಡುಕ್ತಿದ್ರೂ ಅವರಿಗೆ ಉದ್ಯೋಗ ಸಿಗ್ತಿಲ್ಲ. ಇದಕ್ಕೆ ಕಾರಣವಾಗಿರುವ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಟೀಕೆ ಮಾಡಬೇಕಿತ್ತು. ಆದರೆ ಸರ್ಕಾರವನ್ನು ಟೀಕಿಸುವ ಬದಲು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನಿರುದ್ಯೋಗಿ ಯುವಕರ ಮೇಲೆ ಕಿಡಿಕಾರ್ತಾರೆ. ಯುವಕರನ್ನ ಬೇಜವಾಬ್ದಾರಿಗಳು, ಅಸಮರ್ಥರು ಅಂತ ಪರೋಕ್ಷವಾಗಿ ನಿಂದನೆ ಮಾಡ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹಿಂದೆ ವಿದೇಶಿ ಕೈವಾಡ ಇದೆ ಅಂತ ಬಿಜೆಪಿ ಸೇರಿದಂತೆ ಕೆಲವರು ವ್ಯರ್ಥ ಆರೋಪವನ್ನು ಕೂಡ ಮಾಡ್ತಾರೆ. ದೇಶದ ಯುವಜನತೆ ನಿರುದ್ಯೋಗದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂತ ವಿಚಾರದ ದಿಕ್ಕನ್ನೇ ಬದಲಿಸೋಕೆ ಕೇಂದ್ರ ಸರ್ಕಾರ ಎಂದಿನಂತೆ ತನ್ನ ವಾಮ ಮಾರ್ಗವನ್ನು ಬಳಸಲು ಪ್ರಯತ್ನ ಮಾಡ್ತಾ ಇದೆ. ನಿರುದ್ಯೋಗಿ ಯುವಕರಿಗೆ ದೇಶದ್ರೋಹಿ ಪಟ್ಟವನ್ನು ಕಟ್ಕೊಡಲು ಯತ್ನ ಮಾಡ್ತಾ ಇದೆ. ಇದೇನು ತೋರಿಸೋದು ಗೊತ್ತಾ? ಬಿಜೆಪಿ ಈಗಾಗಲೇ ಸಿಜೆಪಿ ಪಕ್ಷಕ್ಕೆ ಹೆದರ್ಕೊಂಡಿದೆ ಅಂತ. ಡೈನೋಸರ್ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಜಿರಳೆ ಎಂತೆಂತಹ ಪ್ರಾಕೃತಿಕ ವಿಕೋಪಗಳನ್ನು ದಾಟಿ ಉಳಿದು ಬಂದಿದೆ. ಜಿರಳೆ ಸದ್ಯಕ್ಕೆ ವ್ಯವಸ್ಥೆಯ ವಿರುದ್ಧದ ಆಕ್ರೋಶಕ್ಕೆ ಈಗ ರೂಪಕವಾಗಿದೆ ಅಷ್ಟೇ. ಯುವಕರ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರ ಸರ್ವಾಧಿಕಾರದ ಬಲದಿಂದ ದಮನಿಸುವ ಬದಲು ಅವರ ಅಳಲು, ಟೀಕೆ, ಆಕ್ರೋಶಗಳಿಗೆ ಕಿವಿಯಾಗಬೇಕು. ಅದಕ್ಕೆ ಉತ್ತರಿಸುವ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಡ್ಬೇಕು. ಇಲ್ಲವಾದರೆ ಯುವಜನತೆ ಕಿಚ್ಚನ್ನು ತಣ್ಣಗಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.